ದೆಹಲಿ ಗಲಭೆಯ ಸಂಚುಕೋರನ ಪರ ಬೆಂಗಳೂರಿನಲ್ಲಿ ವಿಚಾರ ಸಂಕಿರಣ. ಇವತ್ತು ದೊಮ್ಲೂರಿನ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಕಾರ್ಯಕ್ರಮ. ಜೈಲಿನಲ್ಲಿರೋ ಖಾಲಿದ್ ಪರ ಗಾಂಧಿನಗರದ ಗೋಡೆಯ ಮೇಲೆ ಬರಹ, ಫ್ರೀ ಉಮರ್ ಖಾಲಿದ್, ಜಸ್ಟಿಸ್ ಫಾರ್ ಉಮರ್ ಖಾಲಿದ್ ಅಂತ ಗೋಡೆ ಬರಹ ಬರೆಯಲಾಗಿದೆ. ಜೈಲಿನಲ್ಲಿರೋ ಖಾಲಿದ್ ಪರ ದೆಹಲಿ ಗಲಭೆ ಸಂಚುಕೋರನ ಪರ ಬೆಂಗಳೂರಿನಲ್ಲಿ ವಿಚಾರ ಸಂಕಿರಣ. ಗೋಡೆಗೆ ಕಪ್ಪು ಬಣ್ಣ ಬಳಿದು ಬರಹವನ್ನ ಅಳಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಉಮರ್ ಖಾಲಿದ್ ಕುರಿತ ವಿಚಾರ ಸಂಕಿರಣಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ನಿನ್ನೆ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ನಿಯೋಗ ಮನವಿ ಮಾಡಿದೆ. ಖಾಲಿದ್ ಕುರಿತ ಕಾರ್ಯಕ್ರಮ ನಿಷೇಧ ಮಾಡಬೇಕು ಅಂತ ಬಿಜೆಪಿ ಒತ್ತಾಯ ಮಾಡಿರೋದು. ನಟ ಪ್ರಕಾಶ್ ರಾಜ್, ರಾಮಚಂದ್ರ ಗುಹಾ, ಜಾನಕಿ ನಾಯರ್ ಭಾಗಿಯಾಗುವಂತ ಕಾರ್ಯಕ್ರಮ ಇದು. ದೆಹಲಿ ಗಲಭೆ ಸಂಚುಕೋರನ ಪರ ಬೆಂಗಳೂರಿನಲ್ಲೊಂದು ವಿಚಾರ ಸಂಕಿರಣ ಆಯೋಜನೆ ಆಗಿದೆ. ಈ ಕಾರ್ಯಕ್ರಮವನ್ನ ನಿಷೇಧ ಮಾಡಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ. ಸಂಸದ ಪಿಸಿ ಮೋಹನ್ ನೇತೃತ್ವದ ನಿಯೋಗ ಈ ಕಾರ್ಯಕ್ರಮ ನಿಷೇಧ ಮಾಡಬೇಕು ಅಂತ ರದ್ದತಿಗೆ ಮನವಿ ಮಾಡಿದ್ದಾರೆ. ದೊಮ್ಲೂರಿನ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ನಡೆಯೋ ಕಾರ್ಯಕ್ರಮ 2020 ದಿಲ್ಲಿ ದಂಗೆಯಲ್ಲಿ ಆರೋಪಿಯಾಗಿ ಈಗ ಜೈಲಲ್ಲಿರುವಂತಹ ಉಮರ್ ಖಾಲಿದ್ ಪರವಾಗಿ ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ಕೆಲವರು ಹೊರಟಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ಗಾಂಧಿನಗರದ ಕುಮಾರಕೃಪಾ ಬಳಿ ಇರುವಂತಹ ಬಿಬಿಎಂಪಿ ಮೈದಾನದಲ್ಲಿ ಉಮರ್ ಖಾಲಿದ್ ಪರವಾಗಿ ಕೆಲವೊಂದಿಷ್ಟು ಬರಹಗಳನ್ನು ಇಲ್ಲಿ ಬರೆಯಲಾಗಿತ್ತು. ಕೆಲವು ದಿನಗಳ ಹಿಂದೆ ಈ ಒಂದು ಭಾಗದಲ್ಲಿ ಈಗ ಏನು ಕಪ್ಪು ಬಣ್ಣದಿಂದ ಬರೆಯಲಾಗಿದೆ ಆ ಒಂದು ಗೋಡೆಯ ಮೇಲೆ ಫ್ರೀ ಉಮರ್ ಖಾಲಿದ್ ಅಂತ ಹೇಳ್ಬಿಟ್ಟು ಕೂಡ ಬರೆಯಲಾಗಿತ್ತು. ಜೊತೆಗೆ ಜಸ್ಟಿಸ್ ಫಾರ್ ಉಮರ್ ಖಾಲಿದ್ ಅಂತ ಹೇಳಿ ಕೂಡ ಈ ಒಂದು ಗೋಡೆಗಳ ಮೇಲೆ ಬರೆಯಲಾಗಿತ್ತು. ಇದೀಗ ಆ ಒಂದು ಗೋಡೆಗಳಿಗೆ ಕಪ್ಪು ಬಣ್ಣವನ್ನು ಹಾಕಿ ಅದನ್ನು ಅಳಿಸಿ ಹಾಕುವಂತ ಕೆಲಸ ಕೂಡ ಮಾಡಲಾಗಿದೆ. 2020 ದಿಲ್ಲಿ ದಂಗೆ ಪ್ರಕರಣದಲ್ಲಿ UAPI ಕಾಯ್ದೆ ಅಡಿಯಲ್ಲಿ ಈಗಾಗಲೇ ಬಂಧನವಾಗಿ ತಿಹಾರ್ ಜೈಲಿರುವಂತಹ ಆರೋಪಿ ಉಮರ್ ಖಾಲಿದ್ ಪರವಾಗಿ ಇವತ್ತು ಪುಸ್ತಕ ಬಿಡುಗಡೆ ಇದೆ. ಜೊತೆಗೆ ಅವರ ಪರವಾಗಿ ಈ ಒಂದು ಮೈದಾನದ ಗೋಡೆಗಳ ಮೇಲೆ ಜಸ್ಟಿಸ್ ಫಾರ್ ಉಮರ್ ಖಾಲಿದ್, ಫ್ರೀ ಉಮರ್ ಖಾಲಿದ್ ಅಂತ ಕೂಡ ಕಂಪ್ಲೀಟ್ ಆಗಿ ಬರೆಯಲಾಗಿತ್ತು. ಇದೀಗ ಆ ಗೋಡೆಗಳಿಗೆ ಕಂಪ್ಲೀಟ್ ಆಗಿ ಕಪ್ಪು ಬಣ್ಣದಿಂದ ಅಳಿಸಿ ಹಾಕುವಂತ ಕೆಲಸ ಕೂಡ ಮಾಡಲಾಗಿದೆ. ಆದರೂ ಕೂಡ ಅದರ ಮೇಲ್ಭಾಗದಲ್ಲಿ ಮತ್ತೆ ಬಿಳಿ ಬಣ್ಣದ ಒಂದು ಪೇಂಟಿನ ಮೂಲಕ ಮತ್ತೆ ಫ್ರೀ ಉಮರ್ ಖಾಲಿದ್ ಅಂತ ಹೇಳಿ ಬರೆಯುವಂತಹ ಕೆಲಸ ಕೂಡ ಮಾಡಲಾಗಿದೆ. ಇದು ಸಾಕಷ್ಟು ಏನು ಒಂದು ವಿವಾದಕ್ಕೆ ಸೃಷ್ಟಿ ಕೂಡ ಆಗಿರುವಂತದ್ದು. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಈ ಉಮರ್ ಖಾಲಿದ್ ಪರವಾಗಿ ಒಂದು ಪುಸ್ತಕನ ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ. ಯಾಕಂದ್ರೆ ಉಮರ್ ಖಾಲಿದ್ ಪರವಾಗಿ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒಂದು ಸಮುದಾಯ ಹೋರಾಟ ಕೂಡ ಮಾಡ್ತಾ ಇದೆ. ಅವರನ್ನ ವೈಭವೀಕರಣ ಮಾಡುವಂತಹ ಪುಸ್ತಕವನ್ನು ಕೂಡ ಇವತ್ತು ಬಿಡುಗಡೆ ಮಾಡ್ತಿರುವಂತದ್ದು. ಈ ಪುಸ್ತಕವನ್ನು ಬಿಡುಗಡೆ ಮಾಡಬಾರದು ಅಂತ ಹೇಳ್ಬಿಟ್ಟು ಬಿಜೆಪಿಯ ಒಂದು ನಿಯೋಗ ಈಗಾಗಲೇ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಒಂದು ಮನವಿ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಇದರ ನಡುವೆ ಬೆಂಗಳೂರಿನ ಆಯಾಕಟ್ಟಿನ ಜಾಗಗಳಲ್ಲಿ ಫ್ರೀ ಉಮರ್ ಖಾಲಿದ್ ಅಂತ ಹೇಳಿಬಿಟ್ಟು ಬರೆಯುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಯುವ ಜೊತೆಗೆ ಮುತ್ತಪ್ಪ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.